ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ದಪ್ಪ ಅವಲಕ್ಕಿಯಿಂದ ಇನ್ಸ್ಟೆಂಟಾಗಿ ದೋಸೆ ಮಾಡ್ತಾಯಿದ್ದೇನೆ. ಇಲ್ಲಿ ನಾನು 1 ಗ್ಲಾಸ್ ದಪ್ಪ ಅವಲಕ್ಕಿ ತಗೊಂಡಿದ್ದೇನೆ. ಇದನ್ನು ಒಂದು 2-3 ಸಲ ವಾಶ್ ಮಾಡಿ ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಎರಡು ಮೂರು ಸಲ ವಾಶ್ ಮಾಡಿ ಆಯಿತು. ಈಗ ಇದಕ್ಕೆ ಒಂದು ಅರ್ಧ ಗ್ಲಾಸ್ ಮೊಸರು ಹಾಕ್ತಾ ಇದ್ದೇನೆ. ಇದನ್ನು ಅವಲಕ್ಕಿಯನ್ನು ಮೊಸರಿನಿಂದ ನೆನೆಯಲಿಕ್ಕೆ ಒಂದು 10 ನಿಮಿಷ ನೆನೆಯಲಿಕ್ಕೆ ಇಡಬೇಕು. ಇದನ್ನು 10 ನಿಮಿಷ ಒಂದು ಸೈಡಲ್ಲಿ ಇಡುವ. ಇಲ್ಲಿ ನಾನು 1.5 ಗ್ಲಾಸ್ ಬಾಂಬೆ ರವೆ ತಗೊಂಡಿದ್ದೇನೆ. ಇದನ್ನು ಬೌಲಿಗೆ ಹಾಕುವ. ಇನ್ನೊಂದು ಅರ್ಧ ಗ್ಲಾಸ್ ಹಾಕ್ತಾ ಇದ್ದೇನೆ. ಇದಕ್ಕೆ ನೀರು ಹಾಕಿ ಇದನ್ನು ಸಹ ಒಂದು 10 ನಿಮಿಷ ನೆನೆಯಲಿಕ್ಕೆ ಇಡಬೇಕಾಗ್ತದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಇದರ ನೀರೆಲ್ಲ ಎಳ್ಕೊಳ್ತದೆ ಒಂದು 10 ನಿಮಿಷ ನೆನೆಯಲಿಕ್ಕೆ ಇಟ್ಟರೆ. ನೋಡಿ, 10 ನಿಮಿಷ ಆಯಿತು. ಅವಲಕ್ಕಿ ಮತ್ತು ಬಾಂಬೆ ರವೆ ಎರಡೂ ಸಹ ಒಳ್ಳೆ ನೆಂದಿದೆ. ಈಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡಬೇಕು. ಈಗ ಅವಲಕ್ಕಿ ಮತ್ತು ಬಾಂಬೆ ರವೆಯನ್ನು ಮಿಕ್ಸಿ ಜಾರಲ್ಲಿ ಹಾಕುವ. ನೋಡಿ, ಎಲ್ಲವನ್ನು ಹಾಕಿದೆ. ಈಗ ಸ್ವಲ್ಪ ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡುವ. ನೋಡಿ, ಗ್ರೈಂಡ್ ಆಯಿತು. ಈಗ ಒಂದು ಬೌಲಿಗೆ ಹಾಕುವ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ಹಾಕಿದ ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡುವ. ಇದು ಇನ್ಸ್ಟೆಂಟ್ ದೋಸೆ ಆದ್ದರಿಂದ 1 ಟೇಬಲ್ ಸ್ಪೂನ್ ಈನೋ ಹಾಕ್ತಾ ಇದ್ದೇನೆ ನಾನು. ಈನೋ ಇಲ್ಲದಿದ್ದರೆ ಬೇಕಿಂಗ್ ಸೋಡಾ ಆಗ್ಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಕಾವಲಿ ಬಿಸಿಯಾಗಿದೆ. ಈಗ ದೋಸೆಯನ್ನು ಮಾಡುವ. ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಫ್ರೆಂಡ್ಸ್, ಇದರ ದೋಸೆ ತುಂಬ ಟೇಸ್ಟ್ ಆಗ್ತದೆ. ನಾನು ಒಳ್ಳೆಯದಾಗೋದಿಲ್ಲ ಏನಂತೇಳಿ ಎನಿಸಿದ್ದು, ಆದರೆ ತುಂಬ ಟೇಸ್ಟ್ ಆಗ್ತದೆ. ತೆಂಗಿನಕಾಯಿ ಹಾಕಿ ಯಾವ ಥರ ದೋಸೆ ಮಾಡ್ತೇವೆ ನೋಡಿ, ಅದೇ ಥರ ತುಂಬ ಟೇಸ್ಟ್ ಆಗ್ತಾ ಉಂಟು. ನಿಮಗೆ ನೀವು ಸಹ ಇದೇ ಥರ ಮಾಡಿ ನೋಡಿ, ತುಂಬ ಟೇಸ್ಟ್ ಆಗ್ತದೆ. ಈಗ ಇನ್ನೊಂದು ದೋಸೆ ಮಾಡ್ತಾ ಇದ್ದೇನೆ. ನಿಮಗೆ ಈ ಅವಲಕ್ಕಿಯ ದೋಸೆ ಹೇಗಾಯಿತು ಅಂತ ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಅವಲಕ್ಕಿ ದೋಸೆ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ.
ನೋಡಿ ಫ್ರೆಂಡ್ಸ್, ದಪ್ಪ ಅವಲಕ್ಕಿಯ ಇನ್ಸ್ಟೆಂಟ್ ದೋಸೆ ರೆಡಿ ಆಯಿತು. ತುಂಬ ಸಾಫ್ಟ್ ಆಗಿದೆ, ಕಣ್ಣು ಬಂದಿದೆ ನೋಡಿ.